ಜೈ ಹಿಂದ್, ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಒಂದು ಹೊಸ ಟಾಪಿಕ್ ತಗೊಂಬಂದಿನಿ, ಬಾರ್ ಸಿರೀಸ್ ಅಂತ ಹೇಳಿ. ಅಗದಿ ಸಣ್ಣ ಟಾಪಿಕ್ ಐತದ. ಯಾವ ರೀತಿ ಬರ್ತೈತೆ ಕ್ವಶನ್ಸ್ ಅನ್ನೋದು ಈ ಗ್ರೂಪ್ ಡಿ ದಾಗ ಇದು ಒಂದು ಟಾಪಿಕ್ ಬಾಳ ಇಂಪಾರ್ಟೆಂಟ್ ಆಕೈತ್ರಿ. ಬಾಳ ಸರಿ ಎಕ್ಸಾಮ್ ದಾಗ ಕೇಳಿದಾನ. ಏನಂತೈತಿ? ಬಾರ್ ಸಿರೀಸ್ ಅಂತೈತಿ. ನೋಡ್ರಿ, ಇಲ್ಲಿ ನಾ ಒಂದ್ ಸ್ವಲ್ಪ ಸೀಕ್ವೆನ್ಸ್ ಬರ್ದೀನಿ. ಏನಂತ ಬರ್ದೀನಿ? ಫಸ್ಟ್ ಗೆ ರಿಕರಿಂಗ್ ಡೆಸಿಮಲ್ಸ್ ಅಂತ ಐತಿ. ಏನಂತೈತ್ರಿ? ರಿಕರಿಂಗ್ ಡೆಸಿಮಲ್ಸ್. ಅದಕ್ಕೆ ಕನ್ನಡದಾಗ ಏನಂತ ಕರೀತಾರ? ಪುನರಾವರ್ತಿತ ದಶಮಾಂಶ ಅಂತ ಕರೀತಾರ. ಯಾವ್ದಕ್ಕಂತಾರ, ಏನಂತಾರ ಮುಂದೆ ಸಮ್ಸ್ ಮಾಡ್ತೀವಿ, ನಿಮಗೆ ಗೊತ್ತಾಕೈತಿ. ರಿಕರಿಂಗ್ ಡೆಸಿಮಲ್ ಅಂತನೂ ಕರೀತಾರ. ಇನ್ನ ಒಂದ್ ಹೆಸರು ಐತಿ, ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ಸ್ ಅಂತ ಕರೀತಾರ. ಏನ್ ಕರೀತಾರೆ? ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ಸ್. ಸರ ಯಾವ್ದ್ರಿ ಇದ? ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ತಗೊಳಕತ್ತೇನ. 0.2222 ಹಿಂಗ ರಿಪೀಟ್ ಹಾಕೋತ ಹೋಗಿರ್ತೈತಲ್ಲ, ಇವು ನಂಬರಿಗೆ ಏನನ್ ಕರಿತೀವಿ ನಾವು? ರಿಕರಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ, ಅಥವಾ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ಸ್ ಅಂತ ಕರಿತೀವಿ. ಈ 0.222 ನ ಇದನ್ನ ಯಾವ ರೀತಿ ಬರೀತೀವಿ ಅಂದ್ರ ನಾವ 0.2 ಬಾರ್ ಅಂತ ಬರೀತೀವಿ ನಾವು. ಯಾವ ರೀತಿ ಬರೀತೀವ್ರಿ? 0.2 ಬಾರ್. ಸರ್, ಇದನ್ನ 2 ಮ್ಯಾಗ ಬಾರ್ ಯಾಕೆ ಹಾಕಿದ್ರಿ? ನೋಡ್ರಿ, ಯಾವ ನಂಬರ್ ರಿಪೀಟ್ ಆಗತೈತಿ? 2 ಅಷ್ಟೇ ರಿಪೀಟ್ ಆಗತೈತಿ. ಯಾವ ನಂಬರ್ ರಿಪೀಟ್ ಆಗತೈತಿ? 2 ಅಷ್ಟೇ ರಿಪೀಟ್ ಆಗತೈತಿ. ಅದಕ್ಕ ನಾ ಏನ್ ಬರ್ದೀನಿ? 0.2 ಬಾರ್ ಅಂತ ಬರ್ದೀನಿ. ನೋಡ್ರಿ, ಇಲ್ಲೇ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಪೀಟಿಂಗ್ ಡೆಸಿಮಲ್ಸ್ ಹೇಳಿದೆ ನಾನ. ಇದ್ರ ಕನ್ನಡದಾಗ ಅರ್ಥ ಏನೈತಿ? ಅಂತ್ಯಗೊಳ್ಳದ ಮತ್ತು ಪುನರಾವರ್ತಿತ ದಶಮಾಂಶಗಳು ಅಂತ ಐತಿ. ಅಂದ್ರೆ ಇದ್ರ ಅರ್ಥ ಏನು? ಇದಕ್ಕೆ ಅಂತ್ಯನೇ ಇಲ್ಲ. ಇದಕ್ಕೆ 2 ನ ಹಂಗ ಹೋಗ್ತಿರ, ಬೆಳತನಕ ಮಾಡ್ಕೊತ ಹೋಗ್ರೆ ಹಂಗ ಹೋಗ್ತಿರ. ಅದಕ್ಕೆ ಈ 0.22 ನ ನಾವ್ ಯಾವ ರೀತಿ ಬರೀತೀವಿ? 0.2 ಬಾರ್. ಈಗ ನಿಮಗ್ ಕನ್ಫ್ಯೂಸ್ ಏನಾಗತ್ತಿರ್ಬೇಕು? 2 ಮ್ಯಾಗ ಬಾರ್ ಯಾಕಂದ್ರ 2 ನಂಬರ್ ಅಷ್ಟೇ ರಿಪೀಟ್ ಆಗತ್ತೈತಿ. ಯಾವ್ದು ರಿಪೀಟ್ ಆಗತ್ತೈತಿ? 2 ನಂಬರ್ ಅಷ್ಟೇ ರಿಪೀಟ್ ಆಗತ್ತೈತಿ. ಇದನ್ನ ಅವರು ಫ್ರಾಕ್ಷನ್ ದಾಗ ಕನ್ವರ್ಟ್ ಮಾಡಂತ ಹೇಳ್ತಾರೆ. ಎದ್ರಾಗ ಹೇಳ್ತಾರೆ? ಫ್ರಾಕ್ಷನ್ ದಾಗ ಕನ್ವರ್ಟ್ ಮಾಡಂತ ಹೇಳ್ತಾರ. ಇಲ್ಲಿ ನೋಡ್ರಿ, 2 ಐತಿ. ಪಾಯಿಂಟ್ ಆದ್ಮೇಲೆ ಏನೈತಿ? ನಂಬರ್ 2 ಐತಿ. 0 ಕನ್ಸಿಡರ್ ಆಗಂಗಿಲ್ಲ ವ್ಯಾಲ್ಯೂ. ಪಾಯಿಂಟ್ ಆದ್ಮೇಲೆ ಏನೈತಿ? ನಂಬರ್ 2 ಐತಿ. ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ? ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ? 1 ನಂಬರ್ ಮ್ಯಾಗ ಬಾರ್ ಐತಿ. ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ? 1 ನಂಬರ್ ಮ್ಯಾಗ ಬಾರ್ ಐತಿ. ಅದಕ್ಕ 19 ಬರೀತೀನಿ. ಏನ್ ಬರೆಯತ್ತೀನಿ? 19. ಸರ್, 9 ಯಾಕೆ ಬರದ್ರಿ ಅಂತ ಕೇಳಿದ್ರಂದ್ರ, ಎಷ್ಟು ನಂಬರ್ ಮ್ಯಾಗ ಬಾರ್ ಐತಲ್ಲ ಅಷ್ಟು ನಂಬರ್ ಮ್ಯಾಗ 9 ಬರ್ತೈತಿ. ಏನ್ ಬರ್ತೈತಿ? 9 ಬರ್ತೈತಿ. ಈಗ ನಾ ನಿಮಗ್ ಒಂದ್ ಕ್ವಶನ್ ಕೊಡ್ತೀನಿ. ಇಲ್ಲಿ ನೋಡ್ರಿ, 0.3333. ಇದನ್ನ ಬಾರ್ ಫಾರ್ಮ್ ದಾಗ ಹೆಂಗ್ ಬರಿಬೇಕು? ನಾ 0.3 ಬಾರ್ ಅಂತ ಬರಿಬೋದ? ಏನಂತ ಬರಿಬೋದ್ರಿ? 0.3 ಬಾರ್. ಇದು ನಾವ್ ಏನಂತಾನ? ಫ್ರಾಕ್ಷನ್ ಕನ್ವರ್ಟ್ ಮಾಡ್ರಿ ಅಂತಾನ. ಎದಕ್ ಕನ್ವರ್ಟ್ ಮಾಡಂತಾನ? ಫ್ರಾಕ್ಷನ್. ಕ್ವಶನ್ ಹೆಂಗ್ ಬರ್ತಾವ ಆಮೇಲೆ ನೋಡೋಣ ನಾವು. ಇದನ್ನ ಫ್ರಾಕ್ಷನ್ ದಾಗ ಕನ್ವರ್ಟ್ ಮಾಡಿದ್ನಂದ್ರ ನಾ ಯಾವ ನಂಬರ್ ಬರಿಬೇಕು? ಮೇಲ್ಗಡೆ 3 ನಂಬರ್ ಬರಿಬೇಕಾ? ಯಾಕಂದ್ರೆ 0 ಕನ್ಸಿಡರ್ ಆಗಂಗಿಲ್ಲ. ಏನ್ ಬರಿಬೇಕಾ? 3 ಬರೆಯಾಕತ್ತೀನಿ. ಬಾಗಲೇ ಕೆಳಗಡೆ ಏನ್ ಬರಿಬೇಕು? 9 ಯಾಕೆ ಬರಿಬೇಕು? ಯಾಕಂದ್ರ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ? 1 ನಂಬರ್ ಮ್ಯಾಗ ಬಾರ್ ಐತಿ. ಅದಕ್ಕೆ ನಾ ಏನ್ ಬರೆಯತ್ತೀನಿ? 9 ಬರೆಯತ್ತೀನಿ. ನೋಡ್ರಿ, ಇದು ಕಡ್ತಾ ಹೋಗ್ತೈತೇನ? ಕಡ್ತಾ ಹೋದ್ರ ಹೊಡಿಲೇಬೇಕು. ಕಡ್ತಾ ಹೋದ್ರ ಹೊಡಿಲೇಬೇಕು. ಇಲ್ಲಿ ನೋಡ್ರಿ, 3 1s 3 3s ಅಂದ್ರೆ ಒಂದು ಆನ್ಸರ್ ಏನ್ ಬಂತ? 1/3. ಇದ್ರ ಅರ್ಥ ನಿಮಗ್ ತಿಳಿಯಾಗತ್ತೈತ? ಇದು 1/3 ಐತಲ್ಲ, ಇದನ್ನ ನೀವು ಮತ್ತೆ ಭಾಗಾಕಾರ ಮಾಡಿ ನೋಡ್ರಿ, ಏನ್ ಆನ್ಸರ್ ಬರ್ತೈತಿ ಹೇಳು? ಇದೇ ಬರ್ತೈತಿ. ಸರ್, ಅದ ಹೆಂಗ್ರಿ? ಇಲ್ಲಿ ನೋಡ್ರಿ, ನಾ ಭಾಗಾಕಾರದಾಗ ಒಂದ್ ರೂಲ್ ಏನ್ ಹೇಳಿನಿ? ಮೇಲ್ಗಡೆ ನಂಬರ್ ಯಾವಾಗೂ ಒಳಗಡೆ ಇರ್ತೈತಿ. ಮೇಲ್ಗಡೆ ನಂಬರ್ ಏನಂದಿನ್ರಿ? ಒಳಗಡೆ ಇರ್ತೈತಿ. 1 ಒಳಗಡೆ ಬರೀಲಿ, ಹೊರಗೆ ಏನ್ ಬರೀಬೇಕು? 3 ಒಂದು ಸಣ್ಣದೈತಿ. ಸಣ್ಣದೈತಿ ಅಂದಾಗ ನಾ ಏನ್ ಮಾಡ್ಬೇಕು? ಪಾಯಿಂಟ್ ಇಡಾತೀನಿ, 0 ಐತಿ. ಕ್ಲಿಯರ್ ಐತಿ? ಹೌದಾ? 3 9 ಏನ್ರಿ? ಉಳಿತ ಎಷ್ಟು? 1 ಉಳಿತು. ಮತ್ತೆ 0 ಇಡಾತೀನಿ. ಮತ್ತೆ ಪಾಯಿಂಟ್ ಇಡಾಕ್ ಬರಂಗಿಲ್ಲ. 1 ನಂಬರ್ದಾಗ 1 ಪಾಯಿಂಟ್ ಇರ್ತೈತಿ. ಮತ್ತೆ 0 ಇಡಾತೀನಿ. ಏನ್ ಬರ್ತೈತಿ? 3 3 9. ಮತ್ತೆ 1 ಬಂತ ನೋಡ್ರಿ. ಮತ್ತೆ ಏನ್ ಮಾಡ್ತೀನ? 0 ಇಡ್ತೀನಿ. 3 3 9. ಏನ್ ರಿಪೀಟ್ ಆಗತೈತಿ? ಇದೇ ರಿಪೀಟ್ ಆಗತೈತಿ. 0.333. ಇದಕ್ಕೆ ಎಂಡ ಇಲ್ಲ. ಈ ನಂಬರ್ಗೆ ಏನನ್ ಕರಿತೀನಿ ನಾನು? ರಿಕರಿಂಗ್ ಡೆಸಿಮಲ್. ಏನನ್ ಕರಿತೀವಿ? ಏನನ್ ಕರಿತೀವಿ? ಇಲ್ಲಿ ಕನ್ನಡದಾಗೂ ಬರ್ದೀನಿ. ಏನ್ ಬರ್ದೀನಿ? ಪುನರಾವರ್ತಿತ ದಶಮಾಂಶ. ಏನಂತ ಐತಿ? ಪುನರಾವರ್ತಿತ ದಶಮಾಂಶ. ಎಲ್ಲಾರು ಕ್ಲಿಯರ್ ಐತಿ? ಕ್ವಶನ್ ಕಾಣಕತ್ತಿರ್ಬೇಕ. ಏನಂತ ಅಂದಾರ್ರಿ? ಕನ್ವರ್ಟ್ 0.23 ಬಾರ್ ಇಂಟು P/Q ಫಾರ್ಮ್ ಅಂತ ಅಂದಾರ. ನಾ ಇಲ್ಲಿ ಬರೇ ಹೊರಗಡೆ ತಗೋತೀನಿ. ಏನಂತ ತಗೋತೀನಿ? 0.23 ಬಾರ್. ಇದನ್ನ ಎದಕ್ ಕನ್ವರ್ಟ್ ಮಾಡೋಣ ಅಂತಾರೆ? ಇಂಟು P/Q ಫಾರ್ಮ್ ಕನ್ವರ್ಟ್ ಮಾಡೋಣ ಅಂತಾರ. ಈಗ ಪಾಯಿಂಟ್ ಆದ್ಮೇಲೆ 23 ಐತಿ. ಅಂದ್ರೆ ಇದ್ರ ಅರ್ಥ ಏನು? ಈಗ ನಿಮ್ಗೆ ಹಾಗೆ ಹೇಳಿನ. ಇದನ್ನ ಯಾವ ರೀತಿ ರಿಪೀಟ್ ಆಗತೈತಿ? 0.23232323 ಅಂದ್ರೆ ಯಾವ ಪ್ಯಾಟರ್ನ್ ರಿಪೀಟ್ ಆಗತೈತಿ? 2 ಮತ್ತು 3 ರಿಪೀಟ್ ಆಗತೈತಿ. ಯಾವ ಪ್ಯಾಟರ್ನ್ ರಿಪೀಟ್ ಆಗತೈತಿ? 2 ಮತ್ತು 3. ಖರೆ ಇದು ನಾವ ಈ ರೀತಿ ಇಟ್ಟ ನಾವು. ಅಂದ್ರ 2 3 ರಿಪೀಟ್ ಆಗತೈತಿ. ಅದಕ್ಕ ಮ್ಯಾಗ ಬಾರ್ ಕೊಟ್ಟಾನ. ಇದನ್ನ ಎದಕ್ ಕನ್ವರ್ಟ್ ಮಾಡಂದಾರ? P/Q. ಇಲ್ಲಿ ನೋಡ್ರಿ, 0.23 ದಾಗ 23 ನ ಹೊರಗಡೆ ತಗೊಳ್ಳಿ.
ಡಿವೈಡೆಡ್ ಬೈ ಬಾರ್ ಎಷ್ಟ್ರ ಮ್ಯಾಗ ಐತ್ರಿ 2 ನಂಬರ್ ಮ್ಯಾಗ ಐತಿ ಅಂದ್ರೆ ಏನ್ ಬರ್ತೈತಿ 2 9 ಬರ್ತೈತಿ ನೋಡ್ರಿ ಇವೆರಡು ಕಡ್ತಾ ಹೋಗ್ತಾವೇನ ಕಡ್ತಾ ಹೋಗಂಗಿಲ್ಲ ಅಂದ್ರ ಫೈನಲ್ ಆನ್ಸರ್ ಏನಾತ್ರಿ ಇದು 23/9 ಕೇಳಿದಾರ ಏನ್ ಹೇಳಿದಾರ ನೋಡಿ ಕ್ವಶನ್ ಡಿಸ್ಪ್ಲೇದಾಗ ಕನ್ವರ್ಟ್ 0.515151 ಈ ರೀತಿ ಕೊಟ್ಟ ನಾವು ಏನ್ ಕೊಟ್ಟನ್ರಿ 0.515151 ಇದನ್ನ ಎದಕ್ಕೆ ಕನ್ವರ್ಟ್ ಮಾಡೋಣ ಅಂತಾರ ಅವ್ರ P/Q ಫಾರ್ಮಿಗೆ ಕನ್ವರ್ಟ್ ಮಾಡೋಣ ಅಂತಾರ ಎದಕ್ಕೆ ಕನ್ವರ್ಟ್ ಮಾಡೋಣ ಅಂತಾರ P/Q ಫಾರ್ಮ್ ಇಲ್ಲಿ ನೋಡ್ರಿ ಇಲ್ಲಿ ಯಾವ ನಂಬರ್ ರಿಪೀಟ್ ಆಗತೈತಿ 0.51 ರಿಪೀಟ್ ಆಗತೈತೇನ್ರಿ ಹೌದಾ 51 ರಿಪೀಟ್ ಆಗತೈತಂದ್ರ ಬಾರ್ 2 ಮ್ಯಾಗೂ ಬರ್ತೈತಿ ಎದಕ್ಕೆ 2 ಮ್ಯಾಗೂ ಬರ್ತೈತಿ ಯಾಕಂದ್ರ ಅವು 2 ರಿಪೀಟ್ ಆಗತ್ತಾವ ಹೌದಾ 51 ಇದನ್ನ ನಿಮಗ P/Q ಕನ್ವರ್ಟ್ ಮಾಡೋದು ಹೇಳ್ಕೊಟ್ಟಿನಿ ನಾನು ಯಾವ ರೀತಿ ಮಾಡ್ತಾರ ಇಲ್ಲಿ ನೋಡ್ರಿ 51 ಹಂಗ ಬರಿಬೇಕಾ ಹೌದಾ ಬಾಗ್ಲೆ ಎಷ್ಟರ ಮ್ಯಾಗ ರಿಪೀಟ್ ಆಗತ್ತದ 2 ಮ್ಯಾಗ ರಿಪೀಟ್ ಆಗತ್ತೆ ಎಷ್ಟರ ಮ್ಯಾಗ ರಿಪೀಟ್ ಆಗತ್ತದೆ 2 ಮ್ಯಾಗ ಆಪ್ಷನ್ ಅದಾಗ 51/99 ಐತಿ ಇದ ಫೈನಲ್ ಆನ್ಸರ್ ಆಕೈತೇನ್ರಿ ಇದು ಫೈನಲ್ ಆನ್ಸರ್ ಆಗಂಗಿಲ್ಲ ಕಡ್ತಾ ಹೋದ್ರ ಹೊಡಿಬೇಕು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡ್ರಿ 3 1 3 ಉಳಿತೆಷ್ಟ್ರಿ 2 3 7 21 3 3 ಮತ್ತ ಇವೆರಡು ಕಡ್ತಾ ಹೋಗಂಗಿಲ್ಲ ಅಂದ್ರ ಆಪ್ಷನ್ ನಂಬರ್ ಆಪ್ಷನ್ ಬಿ ಆಕೈತಿ ನೋಡ್ರ 17/30 ಐತಿ ಒಂದ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಐತಿ ಏನಂತಾನ ಕನ್ವರ್ಟ್ 0.723723 ಯಾವ ನಂಬರ್ ರಿಪೀಟ್ ಆಗತೈತಿ 0.723 ಇಲ್ಲಿ ನಾ ಬರೀತೇನೆ ನೋಡ್ರಿ 0.723723 ಈ ರೀತಿ ಕೊಟ್ಟಾನ್ರಿ ಅಂದ್ರ ಇದನ್ನ ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೇಕಂದ ನಾವು P/Q ಫಾರ್ಮ್ ಇದನ್ನ ಯಾವ ರೀತಿ ಬರ್ಕೋಬಹುದು ನಾವು ಬಾರ್ ಸೀರೀಸ್ ದಾಗ ಅಂದ್ರೆ 0.723 ಬಾರ್ ಅಂತ ಬರೀಬಹುದು ಹೌದಾ ನಾನ್ ನಿಮಗೆ ಏನ್ ಹೇಳಿ ಬಾರ್ ಎಷ್ಟ್ ನಂಬರ್ ಮ್ಯಾಗ ಐತಿ 3 ನಂಬರ್ ಮ್ಯಾಗ ಐತಿ ಎಷ್ಟ್ ನಂಬರ್ ಮ್ಯಾಗ ಐತ್ರೆ 3 ನಂಬರ್ ನಾ ಮೇಲ್ಗಡೆ ಏನ್ ಬರೀಬೇಕು 723 ಬರೆಯತ್ತೀನಿ ಡಿವೈಡೆಡ್ ಬೈ ಎಷ್ಟ್ ನಂಬರ್ ಮ್ಯಾಗ ಬಾರ್ ಐತ್ರಿ 3 ಅಂದ್ರ ಏನ್ 3 ಏನ್ ಬರ್ಬೇಕು 3 9 ಬರ್ಬೇಕು ಹೌದಾ ಇವೆರಡು ಕಡ್ತಾ ಹೋಗ್ತಾವ ಇಲ್ಲಿ ನೋಡ್ರಿ ಕಡ್ತಾ ಹೋದ್ರ ಹೊಡಿಬೇಕು ಹೋಗ್ಲಿಲ್ಲ ಅಂದ್ರ ಫೈನಲ್ ಆನ್ಸರ್ ಅದ ಆಕೈತಿ ಹೋಗ್ತೈತಿ ನೋಡ್ರಿ 3 2s 6 1 ಉಳಿತು 3 4s 12 3 1s 3 ಇಲ್ಲಿ ನೋಡ್ರಿ 3 3s ಇದಿರುವಂತ ಆಪ್ಷನ್ ನೋಡ್ರಿ ಅಲ್ಲಿ ಯಾಕಂದ್ರೆ ಮುಂದೆ ಕಡ್ತಾ ಹೋಗಂಗಿಲ್ಲ ಈಗ ಆಪ್ಷನ್ ಯಾವ್ದಕ್ಕೈತ್ರಿ ಆಪ್ಷನ್ ನಂಬರ್ ಎ ಆಕೈತಿ 241 ಡಿವೈಡೆಡ್ ಬೈ 333 ಇದ ಆನ್ಸರ್ ಆಕೈತಿ ಕ್ವಶನ್ ನೋಡ್ರಿ ಸ್ವಲ್ಪ ಕ್ವಶನ್ ಲೆವೆಲ್ ಅಪ್ ಐತಿ ಏನಂದಾರ ಕನ್ವರ್ಟ್ 0.4333 ಇದ ರಿಪೀಟ್ ಆಗತೈತಿ 3 ನಂಬರ್ ಎದಕ್ಕೆ ಕನ್ವರ್ಟ್ ಮಾಡೋದಾನ P/Q ಫಾರ್ಮ್ ನಾ ಇನ್ನೊಮ್ಮೆ ಬರ್ಕೋತೀನಿ ನೋಡ್ರಿ ಇಲ್ಲಿ ಏನಂತಂದಾರ 0.333 ಇದನ್ನ ಎದಕ್ಕೆ ಕನ್ವರ್ಟ್ ಮಾಡಂದಾರ ಇವ್ರ P/Q ಫಾರ್ಮ್ ಈಗ ಪ್ರೀವಿಯಸ್ಲಿ 1 ನಂಬರ್ ಮ್ಯಾಗ ಬಾರ್ ಇದ್ದಿದ್ ಮಾಡ್ಬೋದಾಗಿತ್ತು 2 ನಂಬರ್ ಮ್ಯಾಗ ಬಾರ್ ಇದ್ದಿದ್ ಮಾಡ್ಬೋದಾಗಿತ್ತು ಇದು ಹೆಂಗ್ ರಿಪ್ರೆಸೆಂಟ್ ಮಾಡ್ತೈತಿ ಬಾರ್ ಸೀರೀಸ್ ಫಾರ್ಮ್ ದಾಗ 0.43 ಬಾರ್ ಅಂತ ಬರಿಬೋದ್ರಿ ನಾ ಬರಿಬೋದ್ರಿ ಹಾ ಈಗ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ 1 ನಂಬರ್ ಮ್ಯಾಗ ಬಾರ್ ಐತಿ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ 1 ನಂಬರ್ ಮ್ಯಾಗ ಬಾರ್ ಐತಿ ಇಲ್ಲ ನಾನು 43 ಅಖಂಡ ಬರೆಯಾಕತ್ತೇನೆ 43 ಅಖಂಡ ಬರೆಯತ್ತೀನಿ ಮೈನಸ್ ಹಾಕಿನ ಮೈನಸ್ ಹಾಕಿ ಯಾವ ನಂಬರ್ ಮ್ಯಾಗ ಬಾರ್ ಇಲ್ಲ 4 ನಂಬರ್ ಮ್ಯಾಗ ಬಾರ್ ಇಲ್ಲ ನೋಡ್ರಿ 4 ಇಲ್ಲಿ ಬರೆಯಾಕತ್ತೀನಿ ಡಿವೈಡೆಡ್ ಬೈ ಹಾಕಾಕತ್ತೇನೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ 1 ನಂಬರ್ ಮ್ಯಾಗ ಬಾರ್ ಐತಿ ಹೌದಾ 1 9 ಬರ್ದೇನಿ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ 1 ನಂಬರ್ ಮ್ಯಾಗ ಬಾರ್ ಇಲ್ಲ ನೋಡ್ರಿ 1 ನಂಬರ್ ಮ್ಯಾಗ ಬಾರ್ ಇಲ್ಲ ಅಂದ್ರೆ 0 ಬರ್ಬೇಕು ವೆರಿ ಇಂಪಾರ್ಟೆಂಟ್ ಹೇಳೋದರ್ಥ ಆಗತೈತಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡ್ರಿ 43 ಏನೈತಿ ಅಕ್ಕಂಡ ಹಂಗ ಬರ್ದೇನಿ ನಾನು ಮೈನಸ್ ಯಾವ ನಂಬರ್ ಮ್ಯಾಗ ಬಾರ್ ಇಲ್ಲ 4 ಮ್ಯಾಗ ಬಾರ್ ಇಲ್ಲ 4 ಇಲ್ಲಿ ಹೊರಗಡೆ ಇಟ್ಟಿನಿ -4 ಮಾಡೀನಿ ಬಾಗ್ಲೆ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ ನಾವ್ ಇಷ್ಟೊತ್ತನ ಮಾಡ್ಕೊಂಡ್ ಬಂದಿವಿ ನಾವು ಬಾರ್ ಇದ್ದಿದ್ರ ಮ್ಯಾಗ ಏನ್ ಆಗ್ತಿದ್ವು 9 ಆಗ್ತಿದ್ವು 9 ಹಾಕಿನಿ ಎದ್ರ ಮ್ಯಾಗ ಬಾರ್ ಇಲ್ಲ 4 ಮ್ಯಾಗ ಬಾರ್ ಇಲ್ಲ ಅಂದ್ರೆ 1 ನಂಬರ್ ಮ್ಯಾಗ ಬಾರ್ ಇಲ್ಲ 1 ನಂಬರ್ ಮ್ಯಾಗ ಬಾರ್ ಇಲ್ಲ ಅಂದ್ರೆ ಏನ್ ಇಡ್ಬೇಕು ನಾ 0 ಕ್ಲಿಯರ್ ಐತಿ 43 - 4 ಎಷ್ಟ್ ಆಕೈತ್ರಿ 39 ಡಿವೈಡೆಡ್ ಬೈ 90 ನಾ ಏನಂತೀನಿ ಫ್ರಾಕ್ಷನ್ ಫಾರ್ಮ್ ದಾಗ ಇಡೋಕಿಂತ ಮುಂಚೆ ಕಡ್ತಾ ಹೊಡಿಯಾಕ ಬಂದ್ರ ಪೂರಾ ಕಡ್ತಾ ಹೊಡಿಬೇಕು ಕಡ್ತಾ ಹೊಡಿಬೋದೇನ್ರಿ ಇದನ್ನ ನೋಡ್ರಿ 3 1s 3 3s 3 3s 0 13 30 ಬಂದೈತಿ ಮತ್ ಹೊಡಿಬೋದೇನ್ರಿ ಹೊಡ್ಯಾಕ ಬರಂಗಿಲ್ಲ ಹಂಗಂದ್ರ ಆ ಆಪ್ಷನ್ ಏನಾಕೈತ್ರಿ ಆಪ್ಷನ್ ನಂಬರ್ ಸಿ ಆಕೈತಿ ನೋಡ್ರಿ ಕ್ವಶನ್ ನೋಡ್ರಿ ಏನ್ ಹೇಳಿದಾರ ಎಕ್ಸ್ಪ್ರೆಸ್ 0. ಇಲ್ಲಿ ಬರೀತಾನ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ 0.764 ಬಾರ್ ಇಂಟು P/Q ಫಾರ್ಮ್ ಅಂತ ಹೇಳಿದಾರ ಹೌದಾ ಈ ಸರಿ ಕ್ವಶನ್ ಇದನ್ನ ಕೊಟ್ಟಾನವ ಏನ್ ಇದ್ರ ಅರ್ಥ ಏನ್ರಿ ಇದ್ರ ಅರ್ಥ 0.7646464 ಇದ ರಿಪೀಟ್ ಆಗತೈತೆ ಇರ್ಲಿ ನಮಗ ಅವರು P/Q ಫಾರ್ಮ್ ದಾಗ ಇಟ್ಕೋ ಅಂತ ಅಂದಿದಾರ ನಾನ್ ನಿಮಗ್ ತೋರಿಸಿದೆ ಇದನ್ನ ಈ ರೀತಿ ಇದನ್ನ ಬರಿಬೋದಲ್ಲ
0.764 ಬಾರ್ ಐತಿ. ಇಲ್ಲಿ ನೋಡ್ರಿ ಪೂರಾ ನಂಬರ್ 764 ಬರ್ದಿನ, ಪಾಯಿಂಟ್ ಆದ್ಮೇಲೆ ನಂಬರ್ ಏನೈತಿ 764 ಬರ್ದಿನಿ. ಮೈನಸ್ ಯಾವ ನಂಬರ್ ಮ್ಯಾಗ ಬಾರ್ ಇಲ್ಲ ಅದನ್ನ ಹೊರಗಡೆ ಹಾಕಂತಂದಿನಿ. ಏನೈತ್ರಿ 7 ಡಿವೈಡೆಡ್ ಬೈ ಎಷ್ಟು ನಂಬರ್ ಮ್ಯಾಗ ಬಾರ್ ಐತ್ರಿ 2 ನಂಬರ್ ಮ್ಯಾಗ ಬಾರ್ ಐತಿ. ಅಂದ್ರೆ 2 9 ಬರ್ತಾವೇನ್ರಿ 2 9 ಬರ್ತಾವ. ಒಂದು ನಂಬರ್ ಮ್ಯಾಗ ಬಾರ್ ಇಲ್ಲ ಅಂದ್ರೆ ಏನ್ ಬರ್ತದೆ? ಇಲ್ಲಿ ತನಕ ಕ್ಲಿಯರ್ ಐತಿ. ಪ್ರೀವಿಯಸ್ ಸಮ್ ಹಿಂಗೈತೆ 764 ಮೈನಸ್ 7 ಅಂತಂದ್ರೆ ಎಷ್ಟು ಆಕೈತಿ? 757 ಡಿವೈಡೆಡ್ ಬೈ 990 ಆಕೈತೇನ್ರಿ? ಇದು ಪೂರಾ ಕಡ್ತಾ ಹೋಗ್ತೈತಿ. ಚೆಕ್ ಮಾಡಿ ನೋಡ್ರಿ. 3 2 6 1 ಉಳಿತು, ಕಡ್ತಾ ಹೋಗಂಗಿಲ್ಲ. ಅಂದ್ರೆ ಫೈನಲ್ ಆನ್ಸರ್ ಏನಾಗ್ತದೆ? 757 ಹೊಡೆದ ಅಂದ್ರೆ ಆನ್ಸರ್ ಏನ್ ಬರ್ತೈತ್ರಿ? 757 ಡಿವೈಡೆಡ್ ಬೈ 990. ಯಾಕಂದ್ರೆ ಕ್ಯಾನ್ಸಲ್ ಆಗಂಗಿಲ್ಲ. ಆಪ್ಷನ್ ಏನಾಕೈತ್ರಿ? ಆಪ್ಷನ್ ನಂಬರ್ ಎ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕನ್ವರ್ಟ್ 0.542 ಬಾರ್ ಅಂತ ಕೊಟ್ಟಾನ ಇಂಟು ಪಿ ಬೈ ಕ್ಯೂ ಫಾರ್ಮ. ಏನ್ ಕೊಟ್ಟಾನ್ರಿ? 0.542 ಬಾರ್. ಇದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡೋಣ ಆತಾರೆ? ಪಿ ಬೈ ಕ್ಯೂ ಫಾರ್ಮ್. ಹೌದಾ? ಇರ್ಲಿ. ಈ 0.542 ಬಾರ್ ನಿಮಗೆ ಹೇಳಿನಿ. ಅಖಂಡ ನಾ ಏನ್ ಬರಿಬೇಕು? 542 ಬರಿಬೇಕು. ಬರ್ದೀನಿ. ಮೈನಸ್ ಎದ್ರ ಮ್ಯಾಗ ಬಾರ್ ಇಲ್ಲ? 54 ಮ್ಯಾಗ ಬಾರ್ ಇಲ್ಲ ನೋಡ್ರಿ. ಅಗೇಲೆ ಒಂದು ನಂಬರ್ ಮ್ಯಾಗ ಬಾರ್ ಇರ್ಲಿಲ್ಲ. ಈಗ ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ? 54 ಬಾಗ್ಲೆ 900 ಬರಿಬಹುದು. ಯಾಕಂದ್ರೆ ಒಂದ ನಂಬರ್ ಮ್ಯಾಗ ಬಾರ್ ಐತಿ, ಅದಕ್ಕೆ 19 ಬರ್ದೀನಿ. 00 ಆಗಿ 542 ಮೈನಸ್ 54 ಅಂತಂದ್ರ ಆನ್ಸರ್ ಎಷ್ಟು ಬರ್ತೈತ್ರಿ? ಇದು 488 ಡಿವೈಡೆಡ್ ಬೈ 900 ಆಕೈತಿ. 488 ಆಕೈತಿ. 542 ಡಿವೈಡೆಡ್ ಬೈ 54 ಅಂದ್ರೆ 488. ಇವೆರಡು ಕಡ್ತಾ ಹೋಗ್ತಾವಿಲ್ ನೋಡ್ರಿ. ಕಡ್ತಾ ಹೋಗ್ತಾವ. 2 2s 4, 2 4s 8, 2 4s 8, 2 4s 8, 1 ಉಳಿತು, 2 5s 0. ಹೌದಾ? ಮತ್ತೆ ಕಡ್ತಾ ಹೋಗ್ತಾವ ನೋಡ್ರಿ. ಕಡ್ತಾ ಹೋಗ್ತಾವಿಲ್ಲ ಅನ್ನಕ ಇದು ಎರಡು ಸಮ ಸಂಖ್ಯೆ ಅದಾವಿಲ್ಲ. ಇದ್ರ ಮ್ಯಾಗ ತಿಳ್ಕೊಂಡ್ಬಿಡ್ಬೇಕು ನೀವು. ಹೌದಾ? ಮತ್ತೆ ನೋಡ್ರಿ 2 1s 2, 2 2s 4, 2 2s 4, 2 2s 4, 2 2s 4, 1 ಉಳಿತು, 2 5s. ಅಂದ್ರೆ ನಂದು ಆನ್ಸರ್ ಎಷ್ಟು ಬಂತ್ರಿ? 122 ಡಿವೈಡೆಡ್ ಬೈ 225. ಯಾಕಂದ್ರೆ ಮುಂದೆ ಕಡ್ತಾ ಹೋಗಂಗಿಲ್ಲ. ಆಪ್ಷನ್ ಯಾವ್ದಕ್ಕೈತಿ? ಆಪ್ಷನ್ ನಂಬರ್ ಎ ಆಕೈತಿ. ಕ್ವಶನ್ ನೋಡ್ರಿ. RRB NTPC 2021 ದಾಗ ಕೇಳಿದಾರ. ದ ವ್ಯಾಲ್ಯೂ ಆಫ್ 3.14 ಬಾರ್ ಈಸ್ ಅಂತ ಇಷ್ಟ ಕೊಟ್ಟಾನ. 3.14 ಬಾರ್ ಇದು ಇಷ್ಟ ಕಾಣತೈತಿ. ಹೌದಾ? ಇಲ್ಲಿ ನೋಡ್ರಿ. ಈಗ ಏನಂದಾನ 3.14 ಐತಿ. ಇಷ್ಟೊತ್ತನ ನಾವು 0.14 0.23 ಇಂಥವ್ ಲೆಕ್ಕ ನೋಡಿದ್ವಿ ನಾವು. ಈಗ ಏನ್ ಮಾಡಿದಾರ? 3.14 ಅಂತ ಕೊಟ್ಟಾರ. ಇರ್ಲಿ. 3 ಆಪ್ಷನ್ ನೋಡ್ರಿ. ಆಪ್ಷನ್ ಎಲ್ಲವೂ ಮಿಕ್ಸ್ಡ್ ಫ್ರಾಕ್ಷನ್ ದಾಗೈತಿ. ಆಪ್ಷನ್ ಎಲ್ಲವೂ ಮಿಕ್ಸ್ಡ್ ಫ್ರಾಕ್ಷನ್ ದಾಗೈತಿ. 3 ಹಂಗ ಇಡ್ತೀನಿ, 14 ಬರೆಯಾಕತ್ತೀನಿ ನಾನು. ಎಲ್ಲಾರ್ಗು ಕ್ಲಿಯರ್ ಐತಿ? 3 ಹಂಗ ಇಟ್ಟಿನಿ, 14 ಬರೆಯಾಕತ್ತೀನಿ. ಯಾವ ನಂಬರ್ ಮ್ಯಾಗ ಬಾರ್ ಇಲ್ಲ? 1 ಬರೀಲಿ. ಎಷ್ಟು ನಂಬರ್ ಮ್ಯಾಗ ಬಾರ್ ಅದಾವ್ರಿ? 1 ನಂಬರ್ ಮ್ಯಾಗ. ಅಂದ್ರೆ 1 9 ಬರ್ತೈತೆ. ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ? ಪಾಯಿಂಟ್ ಆದ್ಮೇಲೆ 1 ನಂಬರ್. ಅಂದ್ರೆ ಏನಾಯ್ತು? 0 ಆಯ್ತು. ಇಲ್ಲಿ ತನಕ ಕ್ಲಿಯರ್ ಐತಿ? ಈ 3 ಹಂಗ ಇಡ್ತೀನಿ ನಾನು. 13 ಬೈ 90 ಅಂತ ಬರಿಬೋದ? ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವೆರಡು ಕಡ್ತಾ ಹೋದು ಅಂದ್ರ ಹೊಡಿಲೇಬೇಕು. ಹೋಗಂಗಿಲ್ಲ ಅಂತ ಬಿಟ್ಟು ಬಿಡ್ಬೇಕು. ಈಗ ನಮಗ ಆಪ್ಷನ್ ಅದಾಗ ಮಿಕ್ಸ್ಡ್ ಫ್ರಾಕ್ಷನ್ ದಾಗ ಇಟ್ಟ ನಾವು. ಈ ಆಪ್ಷನ್ ಐತೇನ್ರಿ? ಆಪ್ಷನ್ ನಂಬರ್ ಬಿ ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕನ್ವರ್ಟ್ 3.35 ಬಾರ್ ಇಂಟು ಪಿ ಬೈ ಕ್ಯೂ ಫಾರ್ಮ್ ಅಂತ ಕೊಟ್ಟಾರ. ಈ ಸರ ಆಪ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ದಾಗ ಇಲ್ಲಿ ನೋಡ್ರಿ. ಫ್ರಾಕ್ಷನ್ ದಾಗ ಅಷ್ಟೇ ಐತ. ಯಾಕಂದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಂದ ನಾವು. ಯಾವ್ದು ಕ್ವಶನ್? 3.35 ಬಾರ್. ಹೌದಾ? ಇದನ್ನ 3 ನ ಹೊರಗಡೆ ಬರಿಬೇಕು ನಾನು. 35 ನ ಹೊರಗಡೆ ಬರ್ದ ಡಿವೈಡೆಡ್ ಬೈ ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ? 2 ನಂಬರ್ ಮ್ಯಾಗ ಬಾರ್ ಐತಿ. 299 ಬರ್ದೀನಿ. ಈ 99 ಇಂಟು 3 ಮಾಡ್ರಿ. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಅವ ಪಿ ಬೈ ಕ್ಯೂ ಫಾರ್ಮ್ ದಾಗ ಕೇಳಿದಾನದ. ಪಿ ಬೈ ಕ್ಯೂ ಫಾರ್ಮ್ ಆಪ್ಷನ್ ದಾಗ ಇವೆಲ್ಲೂ ಕಾಣುವಲ್ಲು. ಇವೆರಡು ಅಂತೂ ಕ್ಯಾನ್ಸಲ್ ಆಗಂಗಿಲ್ಲ. ಹೌದಾ? 99 ಇಂಟು 3, 3 9s 27, 3 9s 27, ಇದೊಂದು 2 ಅಂದ್ರೆ ಎಷ್ಟು ಆಯ್ತು? 297 ಪ್ಲಸ್ 35 ಇದೆಷ್ಟಾದ್ರಿ? 2 10 13 3 ಅಂದ್ರೆ ಎಷ್ಟು ಬಂತು? 332 ಡಿವೈಡೆಡ್ ಬೈ 99. ಆಪ್ಷನ್ ಐತೆ ನೋಡ್ರಿ. ಆಪ್ಷನ್ ನಂಬರ್ 2 ಐತಿ ನೋಡ್ರಿ. ಆಪ್ಷನ್ ಬಿ. ಅಂದ್ರೆ ಏನಾಯ್ತು? 332 ಡಿವೈಡೆಡ್ ಬೈ 99. ಯಾಕಂದ್ರೆ ಮುಂದೆ ಕ್ಯಾನ್ಸಲ್ ಹೋಗಂಗಿಲ್ಲ. ನಮ್ಗೆ ಕ್ಲಿಯರ್ಲಿ ಹೇಳಿದ ನಾವು ಎದ್ರಾಗಿರ್ಬೇಕಂತ. ಪಿ ಬೈ ಕ್ಯೂ ಫಾರ್ಮ್ ಅಗೇನ್ ಸಮ್ ಎದ್ರಾಗಿತ್ತು? ಆಪ್ಷನ್ ಕೊಟ್ಟಿದ್ದ ನಾವು. ಎದ್ರಾಗ ಕೊಟ್ಟಿದ್ದ? ಮಿಕ್ಸ್ ಫ್ರಾಕ್ಷನ್ ದಾಗ ಕೊಟ್ಟಿದ್ದ. ಅಂದ್ರೆ ಆನ್ಸರ್ ಏನಕೈತಿ? 332 ಡಿವೈಡೆಡ್ ಬೈ 99. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ರಾಗ ಕ್ವಶನ್ ಯಾವ ರೀತಿ ಕೇಳ್ಯಾನ? ಇಫ್ ಎಕ್ಸ್ ಇಸ್ ಈಕ್ವಲ್ ಟು 3.105 ಬಾರ್ ಅಂತ ನಾನು ಈ ಸರಿ ಏನ್ ಹೇಳಿದಾರೆ? 3.105 ಬಾರ್. ಇದನ್ನ ಎದಕ್ಕೆ ಕನ್ವರ್ಟ್ ಮಾಡಂದಾರ ಅವ್ರು ನಮ್ಗ?
ಪಿ ಬೈ ಕ್ಯೂ ಫಾರ್ಮ್. ಅದಕ್ಕೆ ಆಪ್ಷನ್ ಫ್ರಾಕ್ಷನ್ ದಾಗ ಇಟ್ಟಿದಾರ ಅವ್ರ. ಇಲ್ಲಿ ನೋಡಿ 3 ಹೊರಗಡೆ ಇಡಬೇಕು, ಪಾಯಿಂಟ್ ಹಂಗೆ ಇಡ್ತೀನಿ ನಾನು. 105 ಮೈನಸ್ ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ, ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ, 2 ನಂಬರ್. ಅಂದ್ರೆ ನೋಡ್ರಿ ಯಾವ ನಂಬರ್ ಮ್ಯಾಗ ಬಾರ್ ಇಲ್ಲ 1 0, ಆ 1 0 ಹೊರಗಡೆ ತಗೊಂಡಿನಿ. ಎಷ್ಟು ನಂಬರ್ ಮ್ಯಾಗ ಬಾರ್ ಐತಿ, 1 ನಂಬರ್ ಮ್ಯಾಗ ಬಾರ್ ಐತಿ, 1 9 ಬರ್ದಿನಿ. ಎಷ್ಟು ನಂಬರ್ ಮ್ಯಾಗ ಬಾರ್ ಇಲ್ಲ, 2 ನಂಬರ್ ಮ್ಯಾಗ ಇಲ್ಲ, 2 0 ಬರ್ದಿನಿ. ಇಲ್ಲಿ ತನಕ ಕ್ಲಿಯರ್ ಐತಿ. ಈ 3 ಹಂಗ ಹೊರಗಡೆ ಇಡ್ತೀನಿ. 105 ಮೈನಸ್ 10 ಅಂತಂದ್ರೆ ಎಷ್ಟು ಆಕೈತ್ರಿ, 95 ಆಕೈತಿ, ಡಿವೈಡೆಡ್ ಬೈ 900. ನೋಡ್ರಿ ಇವೆರಡು ಕ್ಯಾನ್ಸಲ್ ಹೊಡ್ಯಾಕ್ ಬಂದ್ರ ಹೊಡೀರಿ ಅಂತ ಹೇಳಿ ನಾವು, ಹೌದಾ. 5 1s 5, 4 ಉಳಿತು. 5 9s 45, 5 1s 5, 4 ಉಳಿತು. 5 8s 40, 0. 19 by 180 ಬಂದೈತಿ. ಅಂದ್ರೆ ಏನ್ ಬಂದೈತ್ರಿ ಇದ 3 19 by 180 ಬಂದೈತಿ. ಖರೆ ಆನ್ಸರ್ ಫ್ರಾಕ್ಷನ್ ದಾಗ ಐತಿ. ಅಂದ್ರೆ ಈಗ ನನಗ್ ಬಂದೈತಿ ಮಿಕ್ಸ್ ಫ್ರಾಕ್ಷನ್ ಬಂದೈತಿ. ಇದನ್ನ ಗುಣಾಕಾರ ಮಾಡ್ರಿ. 180 3s ಎಷ್ಟ್ ಆಕೈತ್ರಿ, 540 ಆಕೈತಿ. 540 ಪ್ಲಸ್ 19 ಅಂತಂದ್ರ 559 ಡಿವೈಡೆಡ್ ಬೈ 180. ಇದ ಫೈನಲ್ ಆನ್ಸರ್ ಆಕೈತಿ. ಆಪ್ಷನ್ ಏನಾಕೈತ್ರಿ, ಆಪ್ಷನ್ ನಂಬರ್ ಬಿ ಆಕೈತಿ. ಎಸ್ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.